ಗಣ್ಯರೇ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಗಾರ್ಗಲ್ಲಿ ಶಾಲೆಯ ಮುಖ್ಯಾಧ್ಯಾಪಕರೇ, ಗುರು ವೃಂದದವರೇ ಹಾಗೂ ಮುದ್ದು ಮಕ್ಕಳೇ ಹಾಗೂ ಸಭಿಕರೇ, ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಸ್ವಾತಂತ್ರ್ಯ ದಿನಾಚರಣೆ ನಾವು ಯಾಕೆ ಆಚರಿಸ್ತೀವಿ ಎಲ್ಲರಿಗೂ ಗೊತ್ತಿದೆ. ಇಷ್ಟೊಂದು ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನ ಪರಿಶ್ರಮದಿಂದಾಗಿ ನಾವು 1947ರಲ್ಲಿ ಆಗಸ್ಟ್ 15ರಿಂದ ಸ್ವಾತಂತ್ರ್ಯ ಸಿಕ್ಕಿತು ನಮ್ಮ ದೇಶಕ್ಕೆ. ಈ ಒಂದು ಪುಣ್ಯ ದಿನದಲ್ಲಿ ನನಗೆ ಇವತ್ತು ಈ ವೇದಿಕೆ ಮೇಲೆ ಬರಲಿಕ್ಕೆ ತುಂಬ ಖುಷಿ ಆಗುತ್ತೆ. ನಾನೇ ಕಲಿತಂಥ ಒಂದು ಶಾಲೆ, ಸರ್ಕಾರಿ ಪ್ರಾಥಮಿಕ ಶಾಲೆ ಗುಡಿಗಾರ್ಗಲ್ಲಿ 1ನೇ ತರಗತಿಯಿಂದ 5ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಇದೇ ಶಾಲೆಯಲ್ಲಿ ಇದೇ ಕ್ರೀಡಾಂಗಣದಲ್ಲಿ ಇದೇ ಕ್ಲಾಸಲ್ಲಿ ಕಲಿತಿದ್ದೆ. ಇವತ್ತಿನ ಒಂದು ದಿವಸ ನಿಮ್ಮೆಲ್ಲರ ಮುಂದೆ ಒಂದು ಮೆದುಳು ಮತ್ತು ನರರೋಗ ತಜ್ಞ ಆಗಿ ನಿಂತಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಈ ನನ್ನ ದಾರಿಯಲ್ಲಿ ಈ ಗುಡಿಗಾರ್ಗಲ್ಲಿ ಶಾಲೆಯ ಭದ್ರ ಬುನಾದಿ ತುಂಬ ಇದೆ. ಅದೇ ಒಂದು ಫೌಂಡೇಶನ್. ನಾನು 1ನೇ ತರಗತಿಯಿಂದ 5ನೇ ತರಗತಿ ತನಕ ಇಲ್ಲೇ ಕಲ್ತಿರೋದು. ನಾನು ಹೇಳೋದಿಷ್ಟೇ, ಚಿಕ್ಕ ವಯಸ್ಸಿಂದನೇ ಒಳ್ಳೆಯ ಅಭ್ಯಾಸಗಳನ್ನು ಕಲ್ತ್ಕೊಳ್ಳಿ, ಚೆನ್ನಾಗಿ ಓದಿ. ನಿಮ್ಮ ಕೆಲಸ ಅಂದರೆ ಈಗ ಓದೋದು. ವಿದ್ಯಾರ್ಥಿ ಜೀವನದಲ್ಲಿ ಓದೋದೇ ತುಂಬ ಅತಿ ಮುಖ್ಯ. ಅದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಅಂದರೆ ಹಾಡೋದಿರ್ಬೋದು, ಭಾಷಣ ಮಾಡೋದಿರ್ಬೋದು, ನೃತ್ಯ ಇರ್ಬೋದು, ಅದರಲ್ಲೂ ಸಹಿತ ಭಾಗವಹಿಸಬೇಕು. ದೇಶ ಪ್ರೇಮವನ್ನು ಬೆಳೆಸ್ಕೊಳ್ಳಿ. ಸೊ ಎಲ್ಲರೂ ಅವರವರೇ ಆದ ಫೀಲ್ಡಲ್ಲಿ ಮುಂದುವರೆದು ನಮ್ಮ ದೇಶವನ್ನು ಒಂದು ಪ್ರಬಲೀಕರಣಗೊಳಿಸಿ ಒಂದು ಡೆವಲಪ್ ನೇಷನ್ ಆಗಿ ಮಾಡೋಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ